ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಹಾಗಾದರೆ ನೋಡೋಣ. ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ರವೆ ವಾಂಗಿಬಾತ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾದರೆ ಬನ್ನಿ ಹೇಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾದ ವಾಂಗಿಬಾತ್, ರವೆ ವಾಂಗಿಬಾತ್ ಅದರಲ್ಲೂ ಮಾಡೋದು ಹೇಗೆ ಅಂತ ನೋಡೋಣ. ಇದು ವಿಶೇಷವಾಗಿದೆ, ಯಾಕೆಂದರೆ ಎಲ್ಲರೂ ಅನ್ನದಲ್ಲಿ ನಾವು ವಾಂಗಿಬಾತ್ ನೋಡಿರ್ತೀವಿ, ಆದರೆ ಇದು ರವೆನಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ. ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಬನ್ನಿ ಹಾಗಾದರೆ ಬೇಕಾಗಿರೋ ಪದಾರ್ಥಗಳು ನೋಡೋಣ. ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ 1 ಕಪ್ಪು, 1 ಕಪ್ ರವೆ ಹುರ್ಕೊಂಡಿರೋದು ರೋಸ್ಟೆಡ್ ರವೆ. ಸೊ ಈ ಹುರ್ಕೊಂಡ್ರೆ 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರು ಹಾಕೋಬೇಕು. ನಂತರ ನಮಗೆ ಬೇಕಾಗಿರೋದು ವಾಂಗಿಬಾತ್ ಪೌಡ್ರು. ಈ ವಾಂಗಿಬಾತ್ ಪೌಡ್ರು ಬಂದು ನಾವು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಾವು ಲಿಂಕಲ್ಲಿ ಸಹ ಹಾಕಿರ್ತೀವಿ, ಫಾಲೋ ಮಾಡಿ ನೀವು ಹೆಂಗೆ ಮಾಡೋದು ಅಂತ ನೋಡ್ಬೋದು. ರವೆ ವಾಂಗಿಬಾತ್ ಆದ್ದರಿಂದ ನಮಗಿಲ್ಲಿ ವಾಂಗಿಬಾತ್ ಪುಡಿ ಇಟ್ಕೊಂಡಿದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬಟಾಣಿ ಬೇಕು ನಮಗಿಲ್ಲಿ. ಬಟಾಣಿ 1 ಕಪ್ಪಷ್ಟು, ಸ್ವಲ್ಪ ಟೊಮೆಟೊ, ಎಣ್ಣೆ, ಹಾಗೆ ಬದನೆಕಾಯಿ. ಇಲ್ಲಿ ನಾವು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀವಿ, ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀವಿ. ಈ ಥರ ಸ್ಲೈಸಸ್ ಆಗಿ ಮಾಡ್ಕೋಬೇಕಾಗುತ್ತೆ ಬದನೆಕಾಯಿನ. ನೋಡ್ಬೋದು, ಈ ಥರ ಬದನೆಕಾಯಿನ ಸ್ಲೈಸಸ್ ಆಗಿ ಮಾಡಿ ಹಾಕಿದ್ದೀವಿ. ಸೊ ಈ ಥರ ನಾವು ಹಸಿರು ಬದನೆಕಾಯಿ ತೊಗೊಂಡಿದ್ದೀವಿ, ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ ಆ ಬದನೆಕಾಯಿ ತೊಗೊಂಡಿದ್ದೀವಿ. ಅದೇ ವಾಂಗಿಬಾತ್ಗೆ ಚೆನ್ನಾಗಿರೋದು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀವಿ. ಇದನ್ನು ನಾವು ಯಾಕೆ ನೀರಿಗೆ ಹಾಕಿದ್ದೀವಿ ಅಂತ ಹೇಳಿದ್ರೆ, ಬದನೆಕಾಯಿನ ಹಾಗೆ ಹಚ್ಚಿಟ್ಬಿಟ್ರೆ ಬದನೆಕಾಯಿ ಎಲ್ಲ ಕಪ್ಪಾಗುತ್ತೆ. ಸೊ ಅದಕ್ಕೆ ನಾವು ನೀರಿಗೆ ಹಾಕಿಟ್ಟಿದ್ದೀವಿ. ನೀರಿಗೆ ಹಾಕಿಟ್ರೆ ಬದನೆಕಾಯಿ ಕಪ್ಪಾಗಲ್ಲ. ಸೊ ನೀವು ಮಾಡಬೇಕಾದ್ರೆ ನೀರಿಗೆ ಹಾಕಿಟ್ಕೊಂಡ್ರೆ ಸುಮಾರು ಬದನೆಕಾಯಿ ಕಪ್ಪಾಗಲ್ಲ, ಅದಕ್ಕೋಸ್ಕರ ನಾವು ನೀರಿಗೆ ಹಾಕಿಟ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರವೆ ವಾಂಗಿಬಾತ್ನ. ಈಗ ನಾವು ಒಂದು ಪ್ಯಾನ್ ತೊಗೊಂಡಿದ್ದೀವಿ. ಈ ಪ್ಯಾನ್ಗೆ ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ನಾವು 1 ಕಪ್ಪಷ್ಟು ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಈ ಆನಿಯನ್ ಇದೆಯಲ್ಲ, ಈ ಆನಿಯನು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಹಾಗಾದ್ರೆ ಬನ್ನಿ ಇದು ಗೋಲ್ಡನ್ ಬ್ರೌನ್ ಆಗಲಿ. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿರುತ್ತೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ ಅದಕ್ಕೆ, ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಕೈಯಲ್ಲೇ ಹಾಕಬೇಕು. ಈಗ ನಾವು ನೀರು ಇಟ್ಕೊಂಡಿರ್ತಾರ ಬದನೆಕಾಯಿನ, ಆ ಬದನೆಕಾಯಿ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಈಗ ಬಟಾಣಿ ಹಾಕ್ಕೊಳ್ಳೋಣ. ನಾವಿಲ್ಲಿ ಫ್ರೋಸನ್ ಬಟಾಣಿ ತೊಗೊಂಡಿದ್ದೀವಿ. ನೀವು ಹಸಿ ಬಟಾಣಿ ತೊಗೋಬೋದು, ಇಲ್ಲಾಂದರೆ ಬಟಾಣಿ ನೆನೆಸಿ ಸಹ ಹಾಕ್ಕೋಬೋದು. ಬನ್ನಿ ನೋಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಮುಕ್ಕಾಲು ಬೆಂದಿದೆ ಬದನೆಕಾಯಿ ಎಲ್ಲ. ಈಗ ನಾವು ವಾಂಗಿಬಾತ್ ಪುಡಿ ಹಾಕೋತಾ ಇದ್ದೀವಿ. ಈ ವಾಂಗಿಬಾತ್ ಪುಡಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಿಂತಗಿಂತ. ಸೊ ಆಗಲೇ ನಾವು ಮೆನ್ಷನ್ ಮಾಡ್ದಂಗೆ ಲಿಂಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಹಾಗಾಗಿ ಯಾರ್ಯಾರು ವಾಂಗಿಬಾತ್ ಪುಡಿ ಮಾಡೋದು ಹೇಗೆ ಅಂತಿದೆಯೋ ಅದನ್ನು ಹೋಗಿ ನೋಡ್ಕೋಬೋದು. ಈಗ ಆಗಲೇ ಹೇಳ್ದಂಗೆ 1 ಕಪ್ ರವೆಗೆ 2.5 ಕಪ್ ನೀರು. ಈಗ ನೀರು ಹಾಕೋತಾ ಇದ್ದೀವಿ ಇದಕ್ಕೆ. ಈಗ ಈ ನೀರು ಚೆನ್ನಾಗಿ ಕುದಿಬೇಕು. ಕುದಿಲಿ ನೀರು, ಸ್ವಲ್ಪ ನೋಡ್ಬೋದು ನೀರು ಕುದಿತಾ ಇರುತ್ತೆ. ಈಗ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪೆಲ್ಲ ಕರಗದ ಮೇಲೆ ಬೆರೆತ ಮೇಲೆ ರವೆ ಹಾಕ್ಕೊಳ್ಳೋಣ. ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಕುದಿತಾ ಇದೆ. ಸೊ ಈಗ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕ್ಕೊಳ್ಳೋಣ, ಹುರ್ಕೊಂಡಿರೋಂಥ ರವೆ. ಈಗ ನೋಡ್ಬೋದು, ಈಗ ಒಂದು 5-10 ನಿಮಿಷ ಈ ರವೆ ಬೇಯಬೇಕು. ಉಪ್ಪಿಟ್ಟಾಗುತ್ತಲ್ಲ ಆ ಥರ ಆಗುತ್ತೆ. ಸೊ ಬನ್ನಿ ನೋಡೋಣ ಹಾಗಾದರೆ. ನೋಡ್ಬೋದು ರುಚಿಕರವಾದಂತಹ ರವೆ ವಾಂಗಿಬಾತ್ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೈಟ್ ಡಿನ್ನರ್ಗಾಗಿರ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಅಥವಾ ಈವ್ನಿಂಗ್ ಸಹ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ಹೀಗೆ ಬಿಸಿ ಬಿಸಿಯಾದ ರುಚಿಯಾದ ರವೆ ವಾಂಗಿಬಾತ್ ಎಲ್ಲರೂ ಟ್ರೈ ಮಾಡೋದು ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ಬೋದು ಈಗ ಎಮ್ಮಿಯಾದಂತಹ ರವೆ ವಾಂಗಿಬಾತ್ ಹೇಗೆ ರೆಡಿಯಾಗಿದೆ ಅಂದ್ಬಿಟ್ಟು. ಅದರ ಜೊತೆ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಮೊಸರು ಸಹ ಹಾಕ್ಕೊಂಡು ತಿನ್ಬೋದು. ಹಾಗಾದರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯೊಂದಿಗೆ ನಾವು ಟಾಟಾ ಬಾಯ್ ಹೇಳ್ತಾ ಇದ್ದೀವಿ. ಮುಂದಿನ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.